ಅಣ್ಣ ಬೈಕಿಗೆ ಏನಾಗಿದೆ ಅಣ್ಣ? ತಮ್ಮ ಗಾಡಿ ಬೋರಿಗೆ ಬಂದದ, ಚಿಕ್ಕ ಪುಟ್ಟ ಕೆಲಸ ಅವ, ಎಲ್ಲ ಸೇರಿದ್ರೆ 20,000 ಖರ್ಚಾಗ್ತದ. 20,000ನಾ? ತಮ್ಮ ಮಾಡ್ಲೇ ಬೇಡ. ಸರಿ ಅಣ್ಣ, ಹೇಳ್ತೀನಿ ಇರಿ ಅಣ್ಣ. ಏನ್ ತಮ್ಮ ಫೋನ್ ಮಾಡಿ ಬರಕ್ ಹೇಳಿದ್ದಲ್ಲ? ಏನಿಲ್ಲ ಅಣ್ಣ, ನೀವು ಸೆಕೆಂಡ್ ಹ್ಯಾಂಡ್ ಬೈಕ್ ಕೇಳಿದ್ರಲ್ಲ, ನಂದೇ ಬೈಕ್ ಮಾರ್ಬೇಕು ಅನ್ಕೊಂಡಿದ್ದೀನಿ. ಹೌದಾ ತಮ್ಮ, ಎಷ್ಟು ಕೊಡ್ತಿದ್ಯಾ? ಈ ಬೈಕ್ ಇಲ್ವೇನೆ ಏನಿದ್ರು 1 ಲಕ್ಷ ಐತೆ. ನೀವು ನನಗೆ ಗೊತ್ತಿರೋದಲ್ಲ, ಒಂದು 60,000 ಕೊಡ್ರಿ ಸಾಕು. ಸರಿ ತಮ್ಮ, ಸಾಯಂಕಾಲ ದುಡ್ಡು ಕೊಟ್ಟು ಗಾಡಿ ತಗೊಂಡ್ ಹೋಗ್ತೀನಿ. ಸರಿ ಅಣ್ಣ, ಸಾಯಂಕಾಲ ಬಂದು ತಗೊಂಡ್ ಹೋಗ್ರಿ. ಸರಿ ತಮ್ಮ, ಸಾಯಂಕಾಲ ಬಂದು ತಗೊಂಡ್ ಹೋಗ್ತೀನಿ. ಈ ಗಾಡಿ ನೋಡಿದ್ರೆ ಬೋರಿಗೆ ಬಂದಿದೆ. ಈ ಗಾಡಿ ವ್ಯಾಲ್ಯೂ ಕೂಡ 30,000 ಇಲ್ಲ. ಗೊತ್ತಿರೋರಿಗೆ ಮೋಸ ಮಾಡ್ತೀಯಲ್ಲೋ. ಓಯ್, ನಂಬಿದವ್ರಿಗೆ ಮೋಸ ಮಾಡ್ಬೇಕು ಕಣೋ, ಇವೆಲ್ಲ ನಿಂಗೆ ಗೊತ್ತಾಗಲ್ಲ. ಬಾ. ಸರಿ ತಮ್ಮ. ಹೇಗಿದಾರೋ ಅಪ್ಪ? ನಮ್ಮ ಅಪ್ಪಂಗೆ ತುಂಬಾ ಸೀರಿಯಸ್ ಆಗಿದೆ ಕಣೋ. ಆದ್ರೆ ನೋಡಿದ್ರೆ ಆಪರೇಷನ್ ಮಾಡಕ್ಕೆ 1 ಲಕ್ಷ ಕೇಳ್ತಿದಾರೆ ಕಣೋ. ಒಬ್ಬ ನಂಬಿಸಿ ಮೋಸ ಮಾಡಿ ಬೈಕ್ ಮಾರ್ದ, ಆ ದುಡ್ಡನ್ನು ತಗೊಂಬಂದು ಹಾಸ್ಪಿಟಲ್ ಇಕ್ತಾ ಇದ್ದಾನೆ. ಇದೇ ಅನ್ಸುತ್ತೆ ಕರ್ಮ ಇಸ್ ರಿಟರ್ನ್ಸ್ ಅಂದ್ರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ.